ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು ವಿದೇಶಿಗರು ನಿಜವಾಗಿ ಪುಣ್ಯವಂತರು. ಯಾರೆಲ್ಲ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ, ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ರಾಜ್ಯ ಇರ್ಬೋದು, ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ಖಂಡಿತವಾಗಿಯೂ ನಾನು ಹೇಳಿದಲ್ಲ, ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗುಂಟು ಅವರು ನಮ್ಮ ದೇಶದ ರಾಜ್ಯದ ನೇತೃತ್ವವನ್ನು ವಹಿಸಬೇಕು. ಡಿಕೆಶಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ಬಂದಿದೆ. ಡಿಕೆಶಿ ಅವರು ಸಿಎಂ ಆಗಬೇಕಾದವರು ತನ್ನ ಕಾಲಿಗೆ ತಾನೇ ಬಂಡೆ ಹಾಕೊಂಡ್ರು. ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದರು ನಮ್ಮ ಡಿಕೆಶಿ ಅವರು ಅಂತ ಕಾಣ್ತದೆ. ಯಾಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ, ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ ಹೇಗೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ, ಸುಳ್ಳನ್ನೇ ಮಾತಾಡೋದು. ಯಾಕೆಂದರೆ ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕಿನ ಓಲೈಕೆ. ಆದರೆ ಡಿಕೆಶಿ ಅವರು ಸತ್ಯ ಸಂಗತ್ಯವನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದರು. ಕಾಸ್ಟ್ಲಿ ಆಗ್ತದೆ ಈ ಸತ್ಯ, ಭಾಳ ಮುಗಿಬೀಳ್ತಾ ಇದ್ದಾರೆ ಅವ್ರ ಮೇಲೆ. ನೋಡಿ, ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅದು ಕಾಸ್ಟ್ಲಿ ಆಗ್ತದ ಅಲ್ಲ, ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ. ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ನಾವು ಸ್ವಾಗತಿಸಲೇಬೇಕಾಗ್ತದೆ. ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು ವಿದೇಶಿಗರು ನಿಜವಾಗಿ ಪುಣ್ಯವಂತರು. ಯಾರೆಲ್ಲ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ, ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ರಾಜ್ಯ ಇರ್ಬೋದು, ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ಖಂಡಿತವಾಗಿಯೂ ನಾನು ಹೇಳಿದಲ್ಲ, ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗುಂಟು ಅವರು ನಮ್ಮ ದೇಶದ ರಾಜ್ಯದ ನೇತೃತ್ವವನ್ನು ವಹಿಸಬೇಕು. ಡಿಕೆಶಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ಬಂದಿದೆ. ಡಿಕೆಶಿ ಅವರು ಸಿಎಂ ಆಗಬೇಕಾದವರು ತನ್ನ ಕಾಲಿಗೆ ತಾನೇ ಬಂಡೆ ಹಾಕೊಂಡ್ರು. ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದರು ನಮ್ಮ ಡಿಕೆಶಿ ಅವರು ಅಂತ ಕಾಣ್ತದೆ. ಯಾಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ, ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ ಹೇಗೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ, ಸುಳ್ಳನ್ನೇ ಮಾತಾಡೋದು. ಯಾಕೆಂದರೆ ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕಿನ ಓಲೈಕೆ. ಆದರೆ ಡಿಕೆಶಿ ಅವರು ಸತ್ಯ ಸಂಗತ್ಯವನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದರು. ಕಾಸ್ಟ್ಲಿ ಆಗ್ತದೆ ಈ ಸತ್ಯ, ಭಾಳ ಮುಗಿಬೀಳ್ತಾ ಇದ್ದಾರೆ ಅವ್ರ ಮೇಲೆ. ನೋಡಿ, ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅದು ಕಾಸ್ಟ್ಲಿ ಆಗ್ತದ ಅಲ್ಲ, ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ. ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ನಾವು ಸ್ವಾಗತಿಸಲೇಬೇಕಾಗ್ತದೆ. ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು ವಿದೇಶಿಗರು ನಿಜವಾಗಿ ಪುಣ್ಯವಂತರು. ಯಾರೆಲ್ಲ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ, ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ರಾಜ್ಯ ಇರ್ಬೋದು, ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ಖಂಡಿತವಾಗಿಯೂ ನಾನು ಹೇಳಿದಲ್ಲ, ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗುಂಟು ಅವರು ನಮ್ಮ ದೇಶದ ರಾಜ್ಯದ ನೇತೃತ್ವವನ್ನು ವಹಿಸಬೇಕು. ಡಿಕೆಶಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ಬಂದಿದೆ. ಡಿಕೆಶಿ ಅವರು ಸಿಎಂ ಆಗಬೇಕಾದವರು ತನ್ನ ಕಾಲಿಗೆ ತಾನೇ ಬಂಡೆ ಹಾಕೊಂಡ್ರು. ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದರು ನಮ್ಮ ಡಿಕೆಶಿ ಅವರು ಅಂತ ಕಾಣ್ತದೆ. ಯಾಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ, ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ ಹೇಗೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ, ಸುಳ್ಳನ್ನೇ ಮಾತಾಡೋದು. ಯಾಕೆಂದರೆ ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕಿನ ಓಲೈಕೆ. ಆದರೆ ಡಿಕೆಶಿ ಅವರು ಸತ್ಯ ಸಂಗತ್ಯವನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದರು. ಕಾಸ್ಟ್ಲಿ ಆಗ್ತದೆ ಈ ಸತ್ಯ, ಭಾಳ ಮುಗಿಬೀಳ್ತಾ ಇದ್ದಾರೆ ಅವ್ರ ಮೇಲೆ. ನೋಡಿ, ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಅದು ಕಾಸ್ಟ್ಲಿ ಆಗ್ತದ ಅಲ್ಲ, ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ. ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ನಾವು ಸ್ವಾಗತಿಸಲೇಬೇಕಾಗ್ತದೆ. ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು ವಿದೇಶಿಗರು ನಿಜವಾಗಿ ಪುಣ್ಯವಂತರು. ಯಾರೆಲ್ಲ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ, ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ರಾಜ್ಯ ಇರ್ಬೋದು, ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ಖಂಡಿತವಾಗಿಯೂ ನಾನು ಹೇಳಿದಲ್ಲ, ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗುಂಟು ಅವರು ನಮ್ಮ ದೇಶದ ರಾಜ್ಯದ ನೇತೃತ್ವವನ್ನು ವಹಿಸಬೇಕು. ಡಿಕೆಶಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ಬಂದಿದೆ. ಡಿಕೆಶಿ ಅವರು ಸಿಎಂ ಆಗಬೇಕಾದವರು ತನ್ನ ಕಾಲಿಗೆ ತಾನೇ ಬಂಡೆ ಹಾಕೊಂಡ್ರು. ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದರು
ನಮ್ಮ ಡಿ ಕೆ ಶಿವರ್ ಅಂತ ಕಾಣ್ತದೆ. ಯಾಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ, ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ, ಏಕೆಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ, ಸುಳ್ಳನ್ನೇ ಮಾತಾಡೋದು. ಯಾಕೆಂದರೆ ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕಿನ ಓಲೈಕೆ. ಆದರೆ ಡಿ ಕೆ ಶಿವರು ಸತ್ಯ ಸಂಗತಿಯನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅವ್ರಿಗೆ ಕಾಸ್ಟ್ಲಿ ಆಗ್ತದೆ ಈ ಸತ್ಯ, ಭಾಳ ಮುಗಿಬೀಳ್ತಾ ಇದ್ದಾರೆ ಅವ್ರ ಮೇಲೆ. ನೋಡಿ, ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ, ಅದು ಕಾಸ್ಟ್ಲಿ ಆಗ್ತದ ಅಲ್ಲ, ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ. ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ನಾವು ಸ್ವಾಗತಿಸಲೇಬೇಕಾಗ್ತದೆ. ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು, ವಿದೇಶಿಗರು ನಿಜವಾಗಿ ಪುಣ್ಯವಂತರು. ಯಾರೆಲ್ಲ ಹಿಂದುತ್ವದ ಬಗ್ಗೆ, ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು, ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ, ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು, ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ರಾಜ್ಯ ಇರ್ಬೋದು, ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. DK ನಡೆಯ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿಯೂ ನಾನು ಹೇಳಿದಲ್ಲ, ಹಿಂದುತ್ವ, ರಾಷ್ಟ್ರೀಯತೆ, ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗುಂಟು, ಅವರು ನಮ್ಮ ದೇಶದ, ರಾಜ್ಯದ ನೇತೃತ್ವವನ್ನು ವಹಿಸಬೇಕು. DK ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ಬಂದಿದೆ. DK ಅವರು CM ಆಗಬೇಕಾದವರು ತನ್ನ ಕಾಲಿಗೆ ತಾನೇ ಬಂಡೆ ಹಾಕೊಂಡ್ರು. ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದ್ರು ನಮ್ಮ ಡಿ ಕೆ ಶಿವರ್ ಅಂತ ಕಾಣ್ತದೆ. ಯಾಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ, ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ, ಏಕೆಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ, ಸುಳ್ಳನ್ನೇ ಮಾತಾಡೋದು. ಯಾಕೆಂದರೆ ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕಿನ ಓಲೈಕೆ. ಆದರೆ ಡಿ ಕೆ ಶಿವರು ಸತ್ಯ ಸಂಗತಿಯನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅವ್ರಿಗೆ ಕಾಸ್ಟ್ಲಿ ಆಗ್ತದೆ ಈ ಸತ್ಯ, ಭಾಳ ಮುಗಿಬೀಳ್ತಾ ಇದ್ದಾರೆ ಅವ್ರ ಮೇಲೆ. ನೋಡಿ, ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ, ಅದು ಕಾಸ್ಟ್ಲಿ ಆಗ್ತದ ಅಲ್ಲ, ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ. ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ನಾವು ಸ್ವಾಗತಿಸಲೇಬೇಕಾಗ್ತದೆ. ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು, ವಿದೇಶಿಗರು ನಿಜವಾಗಿ ಪುಣ್ಯವಂತರು. ಯಾರೆಲ್ಲ ಹಿಂದುತ್ವದ ಬಗ್ಗೆ, ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು, ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ, ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು, ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. ರಾಜ್ಯ ಇರ್ಬೋದು, ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು. DK ನಡೆಯ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿಯೂ ನಾನು ಹೇಳಿದಲ್ಲ, ಹಿಂದುತ್ವ, ರಾಷ್ಟ್ರೀಯತೆ, ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸು ಯಾರಿಗುಂಟು, ಅವರು ನಮ್ಮ ದೇಶದ, ರಾಜ್ಯದ ನೇತೃತ್ವವನ್ನು ವಹಿಸಬೇಕು. DK ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವಿರೋಧ ಬಂದಿದೆ. DK ಅವರು CM ಆಗಬೇಕಾದವರು ತನ್ನ ಕಾಲಿಗೆ ತಾನೇ ಬಂಡೆ ಹಾಕೊಂಡ್ರು. ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದ್ರು ನಮ್ಮ ಡಿ ಕೆ ಶಿವರ್ ಅಂತ ಕಾಣ್ತದೆ. ಯಾಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ, ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ, ಏಕೆಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ, ಸುಳ್ಳನ್ನೇ ಮಾತಾಡೋದು. ಯಾಕೆಂದರೆ ಕೇವಲ ಮತ ಬ್ಯಾಂಕ್, ವೋಟ್ ಬ್ಯಾಂಕಿನ ಓಲೈಕೆ. ಆದರೆ ಡಿ ಕೆ ಶಿವರು ಸತ್ಯ ಸಂಗತಿಯನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅವ್ರಿಗೆ ಕಾಸ್ಟ್ಲಿ ಆಗ್ತದೆ ಈ ಸತ್ಯ, ಭಾಳ ಮುಗಿಬೀಳ್ತಾ ಇದ್ದಾರೆ ಅವ್ರ ಮೇಲೆ. ನೋಡಿ, ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ, ಅದು ಕಾಸ್ಟ್ಲಿ ಆಗ್ತದ ಅಲ್ಲ, ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ. ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ನಾವು ಸ್ವಾಗತಿಸಲೇಬೇಕಾಗ್ತದೆ.